ನಾನು ಕೇಳಿದೆ, ಅವರಿಗೆ ಪ್ರಶ್ನೆ ಮಾಡಿದೆ, ನೀವು ಸಂಘದಲ್ಲಿ ಹೇಳ್ತೀರಿ ಇವತ್ತಿನ ಎಜುಕೇಷನ್ನಿಗೂ ಜೀವನಕ್ಕೂ ಸಂಬಂಧವೇ ಇಲ್ಲ ಅಂತ, ಮತ್ತು ನನಗೆ ಯಾಕೆ ಹೇಳ್ತಿದ್ದೀರಿ ನೀವು? ನಾನು ಸಂಸ್ಕೃತ ಕಲಿತೀನಿ ಬಿಡಿ. ಈಗ ಆಗಲೇ ನಮ್ಮದು ಇದು ಶುರುವಾಗಿತ್ತು, ಗುರುಕುಲದಲ್ಲಿ ಸರ್ಟಿಫಿಕೇಟ್ ಇಲ್ಲದೆ ಇರೋಂಥ ಎಜುಕೇಷನ್ ಅಂತ ಅವರು ಹೇಳುವಂಥದ್ದು. ಇವತ್ತಿಗೂ ಕೂಡ ಅದು ಆ ಪದ್ಧತಿ ನೀವು ಗಮನಿಸಿರ್ತೀರಿ. ಹರಿಹರಪುರದಲ್ಲಿ 6 ವರ್ಷ, ಬೆಂಗಳೂರಿನಲ್ಲಿ 6 ವರ್ಷ, ಅಲ್ಲಿ ಯಾವುದೇ ಎಕ್ಸಾಮ್ ಇಲ್ಲ, ಯಾವುದೇ ಸರ್ಟಿಫಿಕೇಟ್ ಇಲ್ಲ. ಆ ಥರದ ಶಿಕ್ಷಣವನ್ನು ಕೊಡೋದು ಅಂತ ಅಲ್ಲಿರೋದು. ಸೊ ಆ ಥರ ಶಿಕ್ಷಣ ನೀವು ಕೊಡ್ತಾ ಇರ್ಬೇಕಾದ್ರೆ ಅದು ನಾನು ಪಾಲನೆ ಮಾಡ್ತಾ ಇದ್ದೀನಿ ಬಿಡಿ ಅಂತೇಳಿ ನಾನು ಹೇಳ್ತಾ ಇದ್ದೆ. ಸೊ ಹಾಗೆ ನಾನು ಮತ್ತೆ ಸಂಘದ ಪ್ರಚಾರಕ ವರ್ಗಕ್ಕೆ ನಾನು ಹೋಗ್ತೀನಿ, ಅಲ್ಲೇ ನಾನು ಸೇವೆ ಮಾಡ್ತೀನಿ ಅಂತ ಹೇಳಿ ಸೀದಾ ಬಂದೆ. ಸಂಘದ ಪ್ರಚಾರಕ ವರ್ಗ ಬೆಂಗಳೂರಿನಲ್ಲಿ ಪ್ರಶಾಂತಿ ಕುಟೀರ ಅಂತ ನೋಡಿ, ಅದು ನನಗೆ ಯೋಗಕ್ಕೆ ಇನ್ನೊಂದು ಪೂರಕವಾದಂಥ ಹೇಗೆ ವಾತಾವರಣ ನಿರ್ಮಾಣ ಆಗುತ್ತೆ ಅಂತ. ನಮ್ಮ ಸಂಘದ ಪ್ರಚಾರಕ ವರ್ಗ ನಡೆದಿದ್ದೂ ಇವತ್ತಿನ ಏನು ವ್ಯಾಸ ಅಂತ ಕರಿತಾರೆ, ಯೋಗ ಯೂನಿವರ್ಸಿಟಿ, ಡೀಮ್ಡ್ ಯೂನಿವರ್ಸಿಟಿ, ಅದರೊಳಗಡೆ 40 ದಿವಸದ ಪ್ರಚಾರಕ ವರ್ಗ ಆಯಿತು. ಓಕೆ. ಸೊ ಅದು ಒಂದು ವಾತಾವರಣ. ಎಲ್ಲ ಆಗ್ಬೇಕಾದ್ರೆ ನೀವು ಯೋಗ ಕ್ಷೇತ್ರದ ತರಬೇತಿ ಅಂದರೆ ನೀವು ಅದೇನು ನನ್ನ ತಲೆನಲ್ಲಿ ಇರಲಿಲ್ಲ. ನಾನು ಬಟ್ ಅಭ್ಯಾಸ ಮಾಡ್ತಿದ್ದೆ, ಅಭ್ಯಾಸ ಇತ್ತು. ಸ್ವಾಭಾವಿಕವಾಗಿ ಶರೀರದ ರಚನೆ ಆಗಿತ್ತು, ಸ್ವಲ್ಪ ಬೆಂಡಿಂಗ್ ಆಗ್ತಿತ್ತು. ಅದನ್ನ ನೋಡಿ ಅಂದರೆ ಮಾತು, ಆ ಕೌಶಲ್ಯತೆ, ಜನರನ್ನ ಬಹುಶಃ ಸಂಘಟನೆ ಮಾಡೋದು, ಇದೆಲ್ಲ ನೋಡಿ ಗುರುತಿಸಿ ಯೋಗ ಕ್ಷೇತ್ರ ಇನ್ನು ಅವಾಗ ತಾನೇ ಅಂಬೆಗಾಲು ಇಡ್ತಾ ಇದ್ದಂಥದ್ದು. ಇನ್ನು ಆವಾಗ ಯೋಗ ಭಾರತಿ ಅಂತ ಇರಲಿಲ್ಲ, ಯೋಗ ವಿಭಾಗ ಅಂತ ಕರಿತಾ ಇದ್ರು ಅಷ್ಟೇ. ಸೊ ಯೋಗ ಭಾರತಿಗೆ ಬಂದೆ, ಅಂದರೆ ಯೋಗ ವಿಭಾಗಕ್ಕೆ ಬಂದೆ. ನಾನು ಬಂದ ನಂತರದಲ್ಲೇ ಅದಕ್ಕೆ 2000 ಇಸ್ವಿನಲ್ಲಿ ನಾನೇ ಅದಕ್ಕೊಂದು ಹೆಸರಿಟ್ಟಿದ್ದು, ಯೋಗ ಭಾರತಿ ಅಂತೇಳಿ. ಅದು ಚರ್ಚೆಗಳನ್ನು ಮಾಡಿ ಸಂಘದಲ್ಲಿ ಬಹಳಷ್ಟು ಡಿಸ್ಕಷನ್ ಆಯಿತು. ಏನಕ್ಕೆ ಯೋಗ ವಿಭಾಗ ಅಂತ ಈಗ ಇದೆಯಲ್ಲ, ಅದೇ ಇರಲಿ ಬಿಡಿ ಅಂತ ಹೇಳಿದರು. ನಾನು ಅದನ್ನು ಕೇಳಲಿಲ್ಲ. ಇಲ್ಲ, ಯಾಕೆ ಸಂಸ್ಕಾರ ಭಾರತಿ ಇದೆ, ಸಂಸ್ಕೃತ ಭಾರತಿ ಇದೆ, ವಿದ್ಯಾ ಭಾರತಿ ಇದೆ, ಆರೋಗ್ಯ ಭಾರತಿ ಇದೆ, ಎಲ್ಲ ಭಾರತಿ ಇದೆ, ಯೋಗ ಭಾರತಿ ಯಾಕೆ ಬೇಡ, ಯೋಗ ಭಾರತಿ ಇಡೋಣ ಅಂತ. ಆದರೆ ಸಂಘದಲ್ಲಿ ಒಂದಷ್ಟು ಜನ ಅದನ್ನು ಒಪ್ಪಿರಲಿಲ್ಲ. ಆದರೆ ಅವ್ರು ಒಪ್ಪಿಲ್ದಲೇ ಇದ್ದರೂ ಕೂಡ ನಾನೇನು ಮಾಡಿದ್ದೆ, ಎಲ್ಲ ಊರುಗಳಲ್ಲೂ ಯೋಗ ಭಾರತಿ ಅಂತ ಹೆಸರು ಇಟ್ಬಿಟ್ಟಿದ್ದೆ. ಆ ಥರನೇ ಪ್ರಚಾರ ಆಗಿತ್ತು. ಆಮೇಲೆ ಅದು ಒಂದು ಅಖಿಲ ಭಾರತ ಮಟ್ಟದ ಒಂದು ಸಂಘಟನೆನೂ ಆಗೋಯ್ತು. ಈಗ ಅದಕ್ಕೆ ಯೋಗ ಭಾರತಿ ಸಂಘಟನೆ ಇದೆ.